ಹಲೋ ಸ್ನೇಹಿತರೆ, ಎಲ್ರಿಗೂ ನಮಸ್ಕಾರ. ಜನತಾ ಏಜೆಂಟ್ ನ ಈ ಒಂದು ಹೊಸ ವಿಡಿಯೋಗೆ ಎಲ್ರಿಗೂ ಸ್ವಾಗತ. ಇವತ್ತೊಂದು ಸ್ಫೋಟಕ ಮಾಹಿತಿಯನ್ನು ನಿಮ್ಗೆ ಹೇಳ್ತಾ ಹೋಗ್ತೇನೆ. ಕೊನೆವರೆಗೂ ನೋಡಿ. ನಿಮ್ಮ ಅಭಿಪ್ರಾಯಗಳನ್ನ ಕಮೆಂಟ್ ಮಾಡೋಕೆ ಮರಿಬೇಡಿ. ಜನತಾ ಏಜೆಂಟ್ ಅನ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಸ್ನೇಹಿತರೆ, ಯಾವತ್ತು ದಿನನಿತ್ಯ ಯಾಕಪ್ಪ ಈ ಒಂದು ವಿಡಿಯೋನ ಶೇರ್ ಮಾಡಿ ಅಥವಾ ಬೆಂಬಲಿಸಿ ಕಮೆಂಟ್ ಮಾಡಿ ಅಥವಾ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಇದ್ದೇನೆ ಅಂದ್ರೆ, ನಿಮ್ಮ ಕಮೆಂಟ್ ನಮ್ಮನ್ನ ಇನ್ನೊಂದು ವಿಡಿಯೋಗೆ ಪ್ರೇರೇಪಣೆ ಆಗುತ್ತೆ. ನಿಮ್ಮ ಸಬ್ಸ್ಕ್ರೈಬ್ ನಮ್ಮ ಇನ್ನೊಂದು ವಿಡಿಯೋ ನಿಮ್ಮನ್ನ ತಲುಪುವಂತಹ ಒಂದು ವ್ಯವಸ್ಥೆಗೆ ಯೂಟ್ಯೂಬ್ ಸ್ವತಃ ತಯಾರು ಮಾಡುತ್ತೆ. ಆದ್ರೆ ನೀವು ಯಾವತ್ತು ಲೈಕ್ ಮಾಡಿ ಅಂತ ನಾನು ಯಾವತ್ತೂ ಹೇಳಲ್ಲ. ಆದ್ರೆ ಈ ಒಂದು ಲೈಕ್ ನಿಂದನೂ ಪ್ರಯೋಜನ ಇದೆ. ನೀವು ಲೈಕ್ ಮಾಡಿದ್ರೆ ನಿಮ್ಮ ಸ್ನೇಹಿತರಿಗೆ ಆಟೋಮೆಟಿಕ್ ಆಗಿ ಯೂಟ್ಯೂಬ್ ನಿಮ್ಮ ಸರ್ಕಲ್ ಅಲ್ಲಿ ಯಾರೆಲ್ಲ ಇರ್ತಾರೆ ಅವರಿಗೆ ಈ ವಿಡಿಯೋವನ್ನ ತಲುಪಿಸುತ್ತೆ. ಇನ್ನೊಂದು, ಈ ಒಂದು ವಿಡಿಯೋವನ್ನ ನಿಮ್ಮ ಗ್ರೂಪ್ಗಳಲ್ಲಿ ದಯವಿಟ್ಟು ಶೇರ್ ಮಾಡಿ. ಯಾಕಂತಂದ್ರೆ ನೀವು ಓರ್ವ ಏನು ಧರ್ಮಸ್ಥಳ ಕ್ಷೇತ್ರವನ್ನ ಸಂದರ್ಶಿಸುವಂತಹ ವ್ಯಕ್ತಿಯಾಗಿದ್ರೆ, ನಿಮ್ಮ ಅನುಭವಕ್ಕೆ ಬಂದಿದ್ರೆ ದಯವಿಟ್ಟು ಕಮೆಂಟ್ ಮೂಲಕ ತಿಳಿಸಿ. ಯಾಕಂತಂದ್ರೆ ಹಾಯ್ ಕರುನಾಡು ಮತ್ತು ಜಯಂತ್ ಟಿ ಅವರು ಈ ಒಂದು ವಿಚಾರದಲ್ಲಿ ಗ್ರೌಂಡ್ ಫೀಲ್ಡ್ ಅಲ್ಲಿ ವರ್ಕ್ ಮಾಡ್ತಾ ಇದ್ದಾರೆ. ಅಂದ್ರೆ ಯಾರೆಲ್ಲ ಸಂತ್ರಸ್ತರಿದ್ದಾರೆ ಅವರನ್ನ ಮುಖತಃ ಭೇಟಿ ಮಾಡಿ ಅಲ್ಲಿ ಏನು ಅವರ ಸಂಪರ್ಕದಲ್ಲಿದ್ದುಕೊಂಡು ಅಲ್ಲಿ ಏನ್ ನಡೀತು, ಯಾವ ರೀತಿಯಲ್ಲಿ ಎನ್ನುವಂತಹ ಒಂದು ವಿಚಾರವನ್ನ ಕಲೆಕ್ಟ್ ಮಾಡಿಬಿಟ್ಟು ಸಮಾಜದಲ್ಲಿ ನಾಗರಿಕರಿಗೆ ತಲುಪಿಸುವಂತಹ ಒಂದು ವ್ಯವಸ್ಥೆಯನ್ನ ಮಾಡ್ತಾ ಇದ್ದಾರೆ. ಸೊ ಅದರಿಂದಾಗಿ ಆ ಒಂದು ಕಾರ್ಯಕ್ಕೆ ನಮ್ಮ ಒಂದು ಅಳಿಸೇವೆ ಅನ್ನುವಂತಹ ಒಂದು ರೀತಿಯಲ್ಲಿ ನಿಮ್ಮ ಪರಿಚಯವನ್ನ ಅವರಿಗೆ ನಾವು ಕಳಿಸ್ಕೊಡ್ತೀವಿ. ಸೊ ಅದರಿಂದಾಗಿ ವೀಕ್ಷಕರೇ, ಇವತ್ತು ಹೆಚ್ಚಾಗಿ ಅಂದ್ರೆ ಬೆಂಗಳೂರಿನಿಂದ ಬರುವಂತಹ ಯಾತ್ರಿಕರಿಗೆ, ಯಾರೆಲ್ಲ ಧರ್ಮಸ್ಥಳವನ್ನ ಸಂದರ್ಶನ ಮಾಡೋಕ್ಕೋಸ್ಕರ ಬೆಂಗಳೂರು ಅಥವಾ ಈ ಮಂಗಳೂರು ಬಿಟ್ಟು ದೂರದ ಕಡೆಯಿಂದ ಬರುವಂತಹ ಯಾತ್ರಿಕರನ್ನೇ ಟಾರ್ಗೆಟ್ ಮಾಡಲಾಗ್ತಾ ಇದೆ ಅನ್ನುವಂತಹ ಒಂದು ಬೆಚ್ಚಿ ಬೀಳಿಸುವಂತ ಒಂದು ವರದಿಯು ಸಿಗ್ತಾ ಇದೆ. ಯಾಕಂತಂದ್ರೆ ಇವಾಗಿನವರೆಗೆ ಸಂತ್ರಸ್ತರು ಅಂತ ಸಿಕ್ಕಿರೋದೆಲ್ಲ ಬೆಂಗಳೂರಿನ ಕಡೆಯವರು. ಆದ್ರೆ ಓರ್ವ ಮಹಿಳೆ ಮಾತ್ರ ಬೆಂಗಳೂರು ಅಂದ್ರೆ ಇವಾಗ ನಾವು ನಾರ್ಮಲ್ ಆಗಿ ಒಂದು ರೂಮ್ ಅನ್ನ ತಗೋತೀವಿ ಅಂದ್ರೆ ಅಲ್ಲಿ ಅವರು ಸಾಮಾನ್ಯವಾಗಿ ಕೇಳ್ತಾರೆ ಅಡ್ರೆಸ್, ಬೆಂಗಳೂರಿನ ಅಡ್ರೆಸ್ ಅಂತ ನೋಡಿದ್ರೆ ಅವರ ಬೆನ್ನು ಹತ್ತಾರೆ ಅನ್ನುವಂತ ಒಂದು ವಿಚಾರ ಬೆಳಕಿಗೆ ಬರ್ತಾ ಇದೆ. ಅದೇ ರೀತಿಯಲ್ಲಿ ಪುತ್ತೂರಿನ ಓರ್ವ ಮಹಿಳೆ ಅಂದ್ರೆ ಅವರು ಬ್ಯಾಂಗ್ಳೂರಲ್ಲಿ ಸೆಟ್ಲ್ ಆಗಿರೋರು, ಅವರು ಬ್ಯಾಂಗ್ಳೂರಿಂದ ಧರ್ಮಸ್ಥಳ ಭೇಟಿ ಮಾಡೋಕೆ ಬರ್ತಾರೆ. ಅಲ್ಲಿ ಲಾಡ್ಜ್ ನಲ್ಲಿರುವಂತಹ ವಿಶ್ವ ಮತ್ತು ಇನ್ನೊಬ್ಬ ಏನು ಯುವಕರ ತಂಡ ಏನಿದೆ ರೂಮ್ ಬಾಯ್ ಆಗಿ ಕೆಲಸ ಮಾಡ್ತಾ ಇದ್ದಾರೆ. ಅಲ್ಲಿನ ಕೆಲಸ, ಅವರ ಕೆಲಸ ಅಂದ್ರೆ ಈ ಮೊದಲಿನ ಒಂದು ಪ್ರಕರಣದಲ್ಲಿ ವಿಶ್ವ ಅನ್ನುವಂತಹ ಒಂದು ಹೆಸರು ದೊಡ್ಡ ಮಟ್ಟದಲ್ಲಿ ಸುದ್ದಿ ಆಗ್ತಾ ಇತ್ತು. ವಿಶ್ವ ಅನ್ನುವಂತಹ ಒಂದು ಹೆಣ್ಣು ಮಗುವಿನ ವಿಚಾರದಲ್ಲಿ ದೂರದ ಎಲ್ಲೋ ನಾರ್ತ್ ಇಂಡಿಯಾದಿಂದ ಬಂದಂತಹ ಒಂದು ಹೆಣ್ಣು ಮಗಳನ್ನ, ರಾತ್ರಿ ನೋಡಿದಂತಹ ಹೆಣ್ಣು ಮಗಳನ್ನ ಬೆಳಿಗ್ಗೆ ಪತ್ತೆನೇ ಆಗಿಲ್ಲ, ನೋಡೇ ಇಲ್ಲ ಎನ್ನುವಂತಹ ಬೆಂಗಳೂರಿನ ಒಂದು ದಂಪತಿಗಳ ಒಂದು ಆಡಿಯೋ ಏನು ವೈರಲ್ ಆಗಿತ್ತು. ಆ ಒಂದು ಇಲ್ಲಿ ಆಡಿಯೋದಲ್ಲಿ ವಿಶ್ವ ಅನ್ನುವಂತಹ ಒಂದು ಹೆಸರು ಕೇಳಲಿಕ್ಕೆ ಸಾಧ್ಯ ಆಗ್ತಾ ಇತ್ತು. ಅದೇ ವಿಶ್ವ ಅನ್ನುವಂತಹ ಹೆಸರನ್ನ ಈ ಬೆಂಗಳೂರಿನ ಮಹಿಳೆ ಎತ್ತಿದ್ರು. ಆ ಒಂದು ವಿಡಿಯೋವನ್ನ, ಆ ಒಂದು ಆಡಿಯೋವನ್ನ ಕಳೆದ ವಿಡಿಯೋದಲ್ಲಿ ಹಾಕಿದ್ದೆ. ಆ ಒಂದು ವಿಡಿಯೋ ಪೂರ್ತಿಯಾಗಿ ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ ಆ ಒಂದು ಮಹಿಳೆ ಯಾವ ರೀತಿಯಲ್ಲಿ ಅಲ್ಲಿ ರೂಮ್ ಬಾಯ್ಗಳು ಜನರನ್ನ ಅಥವಾ ದೂರದಿಂದ ಬರುವಂತಹ ದಂಪತಿಗಳನ್ನ, ಹೆಣ್ಣು ಮಕ್ಕಳನ್ನ ಅಥವಾ ಮಹಿಳೆಯರನ್ನ ಯಾವ ರೀತಿಯಲ್ಲಿ ಏನು ಶೋಷಣೆ ಮಾಡ್ತಾರೆ ಅನ್ನುವುದಕ್ಕೆ ಒಂದು ಉದಾಹರಣೆಯನ್ನು ಅಲ್ಲಿ ಕೊಟ್ಟಿದ್ದಾರೆ. ಅವರಿಗೆ ಅನುಭವ ಆದಂತಹ ಒಂದು ಕುಟುಂಬ ಒಂದು ರೂಮ್ ತೆಗಿತಾ ಅಂದ್ರೆ ಅಲ್ಲಿ ಹೋಗಿ ಬಟ್ಟೆ ಬಿಚ್ಚಿ ತೋರಿಸ್ತಾರೆ ಅಥವಾ ಬೇರೆ ಯಾವ್ದಾದ್ರು ಸನ್ನೆಗಳನ್ನ ಮಾಡ್ತಾರೆ. ಅಂದ್ರೆ ಇದು ಯಾವ ಕಾಲದಲ್ಲಿ ನಾವು ಜೀವನ ನಡೆಸ್ತಾ ಇದ್ದೇವೆ ಅಂತ ಗೊತ್ತಾಗ್ತಾ ಇದೆ. ಮೊದಲನೇದಾಗಿ ಇಲ್ಲಿ ಒಂದು ಕ್ಷೇತ್ರದ ಬಗ್ಗೆ ಕಣ್ಣು ಮುಚ್ಚಿ ವಿಶ್ವಾಸವಿಡುವಂತಹ ಜನರು ಬದಲಾಗಬೇಕು. ದೇವರು ಇದ್ದಾನೆ ಎನ್ನುವುದು ಎಷ್ಟು ಸತ್ಯವೋ ಅದು ಎಲ್ಲಾ ಕಡೆಯೂ ಇದ್ದಾನೆ ಎನ್ನುವುದು ಅಷ್ಟೇ ಸತ್ಯ. ಸೊ ಆದ್ರಿಂದಾಗಿ ಎಷ್ಟೇ ಕಷ್ಟಪಟ್ಟಾದ್ರೂ ಇಂತಹ ಏನು ಧರ್ಮಸ್ಥಳ ಎನ್ನುವಂತಹ ಒಂದು ಕ್ಷೇತ್ರದ ಬಗ್ಗೆ ಯಾವತ್ತೂ ಹೇಳಲ್ಲ. ಆದ್ರೆ ಅಲ್ಲಿ ನಡೀತಾ ಇರುವಂತಹ ಅನ್ಯಾಯದ ಬಗ್ಗೆ ಗೊತ್ತಿದ್ರು ಇವಾಗ್ಲೂ ಅಲ್ಲಿಗೆ ಭೇಟಿ ಕೊಡುವವರ ಸಂಖ್ಯೆಯನ್ನು ಕಡಿಮೆ ಆಗಿಲ್ಲ. ಸೊ ಆದ್ರಿಂದಾಗಿ ಯಾತ್ರಾರ್ಥಿಗಳು ನಾವು ತಿಳ್ಕೋಬೇಕು ಯಾವುದು ನಮಗೆ ಉತ್ತಮವಾದಂತಹ ಪ್ರದೇಶ. ಹಿಸ್ಟರಿಯನ್ನ ಯಾವತ್ತು ತಿಳಿದುಕೊಳ್ಳಬೇಕು. ಯಾವಂತ ಕರ್ನಾಟಕದಲ್ಲಿ ಹಲವಾರು ಕ್ಷೇತ್ರಗಳಿವೆ. ಸೊ ಎಲ್ಲಾ ಕ್ಷೇತ್ರಗಳಲ್ಲೂ ಹೀಗೆ ನಡೆಯುತ್ತೆ ಅಂತ ಅಲ್ಲ, ಅಥವಾ ಎಲ್ಲಾ ಮಸೀದಿಗಳಲ್ಲೂ, ಮಂದಿರಗಳಲ್ಲೂ, ಚರ್ಚ್ಗಳಲ್ಲೂ ಇಂತಹ ಪ್ರಕ್ರಿಯೆಗಳು ನಡೀತಾ ಇರುತ್ತೆ ಅಂತಲ್ಲ. ಎಲ್ಲೋ ಒಂದ್ ಕಡೆ ಇಂತಹ ಒಂದು ಅಪರಾಧಗಳು ದೊಡ್ಡ ಮಟ್ಟದಲ್ಲಿ ನಡೀತಾ ಇದೆ, ಆ ಒಂದು ವಿರುದ್ಧವಾಗಿ ಹೋರಾಟಗಳು ನಡೀತಾ ಇದೆ ಅಂದ್ರೆ ಅಲ್ಲಿ ನಾವು ಸ್ವಲ್ಪ ಸೂಕ್ಷ್ಮವಾಗಿ ಗಮನವಿಟ್ಟು ನೋಡ್ಲೇಬೇಕು. ಅಂತಹ ಅನುಭವಗಳು ಹಂಚಿಕೊಂಡವರ ಪರಿಸ್ಥಿತಿಗಳು, ಅವರ ಅನುಭವಗಳನ್ನ ಕೇಳಲೇಬೇಕು. ಇವಾಗ ಅದು ನಡೀತಾ ಇದೆಯೋ ಇಲ್ವೋ ಗೊತ್ತಿಲ್ಲ, ಆದ್ರೆ ಇವತ್ತಿನವರೆಗೂ ಇತಿಹಾಸಗಳಲ್ಲಿ ನೆನಪಿಸುವಂತಹ ಕೆಲವೊಂದು ಘಟನೆಗಳು ಅಲ್ಲಿ ನಡೆದಿದೆ ಅನ್ನೋದಕ್ಕೆ ಹಲವಾರು ಉದಾಹರಣೆಗಳನ್ನು ನಾವು ಕೊಡ್ತಾ ಹೋಗ್ತಾ ಇದ್ದೀವಿ. ಇನ್ನು ಮುಂದಕ್ಕೂ ಇನ್ನು ಉದಾಹರಣೆಗಳು ಸಿಗ್ತಾ ಹೋಗುತ್ತೆ. ಸೊ ಆದ್ರಿಂದಾಗಿ ಒಂದು
ಆ, ಯಾತ್ರಿಕ ಒಂದು ಗ್ರಾಮವನ್ನ ಪ್ರವೇಶಿಸ್ತಾನಂದ್ರೆ ಅಲ್ಲಿ ಅವರಿಗೆ ಸಿಗ್ಬೇಕಾದಂತಹ ಒಂದು ಗೌರವ ಧರ್ಮಸ್ಥಳದಲ್ಲಿ ಸಿಗ್ತಾ ಇಲ್ಲ. ಇದುವೇ ಒಂದು ಅಲ್ಲಿನ ದೊಡ್ಡ ಒಂದು ಕೇಳ್ತಾ ಇರುವಂತಹ ಒಂದು ಆರೋಪ. ಅಲ್ಲಿ ಪ್ರವೇಶಿಸ್ತಾ ಇದ್ದಂತೆ ಡಿ ಗ್ರೂಪ್ ಎನ್ನುವಂತಹ ಆಟೋದ ಒಂದು ಸಂಘವೇ ಇದೆ. ಅವರ ಉಪಟಳದಿಂದ ರಕ್ಷೆಯನ್ನು ಹೊಂದಿ ಇನ್ನು ಎಲ್ಲಾದ್ರೂ ಲಾಡ್ಜ್ ಪ್ರವೇಶಿಸ ಅಂದ್ರೆ ಆ ಲಾಡ್ಜ್ ನಲ್ಲೂ ಇರೋದು ಕಾಮುಕರ ದಂಡೆ. ಇನ್ನು ಎಲ್ಲಿ ಸೇಫ್ ಆಗಿ ಅಲ್ಲಿ ದೂರದಿಂದ ಬಂತಹ ಯಾತ್ರಿಕರು ಎಲ್ಲಿ ಸೇಫ್ ಆಗಿ ನಿಲ್ಬಹುದು? ಇದನ್ನ ನಾವು ಗಮನಿಟ್ಟು ನೋಡ್ಬೇಕು. ಯಾಕಂದ್ರೆ ಧರ್ಮಸ್ಥಳದ ವಿರುದ್ಧವಾಗಿ ಯಾವತ್ತೂ ನಾನು ಮಾತನಾಡಿಲ್ಲ, ಆ ಒಂದು ವಿಚಾರವನ್ನ ತೆಗೆದೇ ಇಲ್ಲ. ಆದ್ರೆ ಅಲ್ಲಿಗೆ ಬರುವಂತಹ ಯಾತ್ರಾರ್ಥಿಗಳು ನೀವುಗಳು ಹೆಚ್ಚಾಗಿ ನೋಡ್ಬೇಕಾದಂತಹ ಒಂದು ವಿಚಾರ ಏನಪ್ಪಾ ಅಂದ್ರೆ, ನಮ್ಮ ಅನುಭವಕ್ಕೆ ಅಥವಾ ಇನ್ನು ಯಾರದಾದ್ರು ಅನುಭವಕ್ಕೆ ಬಂದಂತಹ ವಿಚಾರಗಳನ್ನ ನಿಮ್ ಮುಂದೆ ತರ್ತಾ ಇದ್ದೀವಿ. ಇದನ್ನ ಶೇರ್ ಮಾಡ್ತಾ ಇದ್ದಾರೆ, ಎಲ್ಲಾ ಕಡೆ ತಲುಪ್ತಾ ಇದೆ. ದೊಡ್ಡ ಮಟ್ಟದಲ್ಲಿ ಹೋರಾಟಗಳು ನಡೀತಾ ಇವೆ. ಮತ್ತು ಗುಂಡಿ ಇದೆ ಹೋಗಿ ಬೀಳ್ಬೇಡ ಅಂದ್ರೆ ಮತ್ತೆ ಬಂದೆ ಹೋಗಿ ಅದೇ ಗುಂಡಿಗೆ ಬೀಳ್ತಾರೆ ಅಂದ್ರೆ ಆ ಜನಗಳಿಗೆ ನಾವು ಏನ್ ಅನ್ಬೇಕು ಅನ್ನೋದೇ ದೊಡ್ಡ ಪ್ರಶ್ನೆ ಇವಾಗ. ಸೊ ಅದರಿಂದಾಗಿ ಇವತ್ತು ಜಯಂತ್ ಟಿ ಅವರು ನಮ್ಮ ಕಡಬ ತಾಲೂಕಿನವರು, ಅವರು ಬೆಂಗಳೂರಿಗೆ ಹೋಗಿ ಅಲ್ಲಿಂದ ವಿಚಾರಗಳನ್ನ ಕಲೆಕ್ಟ್ ಆಗ್ತಾರೆ ಅಂದ್ರೆ ನೀವು ಆಲೋಚನೆ ಮಾಡಿ. ಇದು ಯಾವುದು ಏನು ಈ ತರ ಮಾಡಿದ್ರೆ ದುಡ್ಡು ಬರುವಂತಹ ಕೇಸುಗಳಲ್ಲ. ಇವೆಲ್ಲವೂ ನಿಸ್ವಾರ್ಥ ಸೇವೆಯ ಮೂಲಕ ತಮ್ಮ ಹಣವನ್ನ ಖರ್ಚು ಮಾಡಿ ಅವರು ಹೋಗಿ ಸಂತ್ರಸ್ತರ ಪರವಾಗಿ ನಿಂತು ಅವರಿಗೆ ಆಶ್ವಾಸನೆ ನೀಡಿ ಮತ್ತೆ ಮರಳಿ ತಮ್ಮ ಅದೇ ನಾಡಿಗೆ ಬರುವಂತಹ ಒಂದು ಏನು ನೀತಿ ಸಂಘಟನೆ ರಾಜ್ಯಾಧ್ಯಕ್ಷ ಇರ್ಬೋದು ಅಥವಾ ಹಾಯ್ ಕರುನಾಡು, ನಾವೆಲ್ಲರೂ ಸ್ನೇಹಿತರು. ಯಾಕಂದ್ರೆ ನಮ್ಮ ಒಂದು ಮೀಡಿಯಾದ ಒಂದು ಗುಂಪೆ ಇದೆ. ಸೊ ಅದರಿಂದಾಗಿ ಇದು ನಮ್ಮ ಮೀಡಿಯಾ ಈ ಒಂದು ವಿಚಾರವಾಗಿ ಕಾರ್ಯಾಚರಣೆಯನ್ನ ನಡೆಸ್ತಾನೆ ಇದೆ. ಹಲವಾರು ಇವಾಗ ನಿರಂತರವಾಗಿ ಒಂದು ವರ್ಷಗಳಿಂದ ಇದೇ ಕಾರ್ಯಾಚರಣೆಗಳು ನಡೀತಾನೆ ಇವೆ. ಯಾಕಂತಂದ್ರೆ ಓರ್ವ ವ್ಯಕ್ತಿಗೆ ಒಂದು ಕ್ಷೇತ್ರದಿಂದ ಅಥವಾ ಒಂದು ಗ್ರಾಮದಿಂದ ಉಪಟಳ ನಡೀತಾ ಇದೆ ಅಂದ್ರೆ ಯಾವುದೇ ಒಂದು ವ್ಯಕ್ತಿ ಅಂದ್ರೆ ಒಂದು ಮೈನ್ ಆಗಿ ಹೆಣ್ಣು ಮಕ್ಕಳ ವಿಚಾರದಲ್ಲಿ ಹೆಣ್ಣು ಮಕ್ಕಳಿಗೆ ತಲೆ ಎತ್ತಿ ನಡೆದುಕೊಂಡು ಹೋಗಲು ಸಾಧ್ಯವಾಗದಂತಹ ಒಂದು ಪರಿಸ್ಥಿತಿಗೆ ಇವತ್ತು ಜನಗಳು ಯಾಕೆ ಹೇಳ್ಬೇಕು. ಇವತ್ತು ಅವರು ದೊಡ್ಡ ರಾಜಕಾರಣಿಯ ವಿಚಾರ ನೋಡ್ಬೇಕು. ತಂದೆ ಮಗ ಇಬ್ರು ಸೇರ್ಕೊಂಡು 400ಕ್ಕಿಂತಲೂ ಹೆಚ್ಚು ಮಹಿಳೆಯರು ಹೆಣ್ಣು ಮಕ್ಕಳನ್ನ ಅತ್ಯಾಚಾರ ಮಾಡಿ ಯಾವುದೇ ಸಲುಗೆಗಳಿಂದಿರ್ಬೋದು ವಿಡಿಯೋ ಮಾಡಿ ಸಾಮಾಜಿಕ ಜಾಲತಾಣಗಳಲ್ಲಿ ಹರಿಯಬಿಟ್ಟಿದ್ದಾರೆ. ಆ ಒಂದು ವಿಚಾರವಾಗಿ ಇವತ್ತು ಗಿರೀಶ್ ಮಠಣ್ಣವರು ದೊಡ್ಡ ಮಟ್ಟದಲ್ಲಿ, ಯಾಕಂದ್ರೆ ಇದೊಂದು ಅಭಿಯಾನ ಅಂದ್ರೆ ಇದು ಸಣ್ಣ ಮಟ್ಟದಲ್ಲ, ಎಲ್ಲಾ ಚಾನೆಲ್ಗಳು ಇದನ್ನ ದೊಡ್ಡ ಮಟ್ಟದಲ್ಲಿ ಪರದೆಯಲ್ಲಿ ಪ್ರದರ್ಶಿಸ್ತಾ ಇರುವಾಗ ಇಂತಹ ವಿಡಿಯೋಗಳ ಅಗತ್ಯತೆ ನಮಗಿಲ್ಲ. ಸಂತ್ರಸ್ತರ ಪರವಾಗಿ ನಾವಿದ್ದೇವೆ. ಸಂತ್ರಸ್ತರಿಗೆ ಅನ್ಯಾಯ ಆಗ್ಬಾರ್ದು, ಸಂತ್ರಸ್ತರ ವಿಡಿಯೋಗಳು ಶೇರ್ ಆಗ್ಬಾರ್ದು ಅನ್ನುವಂತಹ ಒಂದು ಉತ್ತಮ ಮನೋಭಾವವನ್ನು ಇಟ್ಟುಕೊಂಡು ಅಲ್ಲಿ ಒಂದು ಹಾಸನಕ್ಕೆ ಹೋಗಿ ಅಲ್ಲಿ ಒಂದು ಅಭಿಯಾನವನ್ನ ಅಲ್ಲಿ ಒಂದು ಪತ್ರಿಕಾಗೋಷ್ಠಿಯನ್ನು ಕರೆದಿದ್ದಾರೆ ಅಂದ್ರೆ ಸೌಜನ್ಯ ಪರ ಹೋರಾಟಗಾರರ ಹೆಣ್ಣಿನ ಮೇಲೆ ಇರುವಂತಹ ಗೌರವ ಎಷ್ಟಿದೆ ಅಂತ ನೀವು ಅರ್ಥ ಮಾಡಿಕೊಳ್ಬೇಕು. ಸ್ನೇಹಿತರೆ, ಈ ಒಂದು ವಿಚಾರದಲ್ಲಿ ನಿಮ್ಮ ಅಭಿಪ್ರಾಯಗಳನ್ನು ದಯವಿಟ್ಟು ಕಮೆಂಟ್ ಮಾಡಿ. ಅಲ್ಲಿ ನಡೀತಾ ಇರೋ ವಿಚಾರಗಳು ಸರಿಯೋ ತಪ್ಪೋ ಎನ್ನುವುದನ್ನು ನೀವು ದಯವಿಟ್ಟು ತಿಳಿಸಿ. ಮಾತ್ರವಲ್ಲ ನಿಮ್ಮ ಅಭಿಪ್ರಾಯಗಳನ್ನ ಕಮೆಂಟ್ ಮಾಡಿ. ಮುಂದಿನ ಮಾಹಿತಿಯೊಂದಿಗೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೂ ನಮಸ್ಕಾರ.